ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ಗಳ ಅಸೋಸಿಯೇಷನ್ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಭೆಯನ್ನ ನಡೆಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ತಮ್ಮ ಸಹೋದರ ಡಿಕೆ ಸುರೇಶ್ ಅವರ ಸೋಲಿನ ಬಗ್ಗೆ ಡಿಕೆ ಶಿವಕುಮಾರ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಸಹಾಯ ಮಾಡಿದ್ವಿ, ಸಾಕಷ್ಟು ರೀತಿಯಲ್ಲಿ ಸಹಾಯ ಮಾಡಿದ್ರು ಕೂಡ ನೀವುಗಳು ನನ್ನ ತಮ್ಮನನ್ನ ಸೋಲಿಸಿದ್ದೀರಿ ಅಂತ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ನಾವೆಲ್ಲ ತುಂಬಾ ಕೆಲಸ ಮಾಡಿಕೊಟ್ರು ಕೂಡ ನೀವು ಡಿಕೆ ಸುರೇಶ್ ಅವರ ಕೈ ಹಿಡಿಲಿಲ್ಲ, ಅವರನ್ನ ಸೋಲಿಸಿದ್ರಿ ಅಂತ ಇದೇ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಬೇಸರವನ್ನ ವ್ಯಕ್ತಪಡಿಸಿರುವಂಥದ್ದು. ಇವತ್ತು ಬೆಂಗಳೂರಿನ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗಳ ಜೊತೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾಯ್ದೆ ಜಾರಿಯ ಕುರಿತಂತೆ ಸಮಾಲೋಚನೆ ನಡೆಸೋದಕ್ಕೋಸ್ಕರ ಸಭೆಯನ್ನು ಮಾಡಲಾಗಿತ್ತು. ಆ ಸಭೆಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಡಿಕೆ ಸುರೇಶ್ ಅವರಿಗೆ ಎದುರಾದಂತಹ ಸೋಲಿನ ಬಗ್ಗೆ ಮಾತನಾಡಿರುವಂಥದ್ದು. ನಾವು ನಿಮಗೆ ಸಾಕಷ್ಟು ಸಹಾಯವನ್ನು ಮಾಡಿದ್ವಿ, ಸಾಕಷ್ಟು ಕೆಲಸಗಳನ್ನು ಮಾಡಿಕೊಟ್ವಿ, ಆದರೂ ಕೂಡ ನೀವು ನಮ್ಮ ಕೈ ಹಿಡಿಲಿಲ್ಲ, ಸುರೇಶ್ ಅವರ ಕೈ ಹಿಡಿಲಿಲ್ಲ, ಅವರನ್ನು ಸೋಲಿಸಿದ್ರಿ ಅಂತ ತಮ್ಮ ಬೇಸರವನ್ನು ಹೊರ ಹಾಕಿದ್ರು. ಕಾವೇರಿ 5th ಸ್ಟೇಜ್ ಕನೆಕ್ಷನ್ ಇರಲಿಲ್ಲ, ಆದರೂ ಒದಗಿಸ್ಕೊಟ್ಬಿಟ್ಟು ನೀರೆಲ್ಲ ಕೊಡಿಸ್ದೆ, ಭಾಳ ಕಷ್ಟ. ಕೊನೆಗೆ ಎಲೆಕ್ಷನ್ ಬಂತು, ಡಬ್ಬ ನೋಡಿದೆ, ನನ್ನ ತಮ್ಮನ್ನ ಒಂದೊಂದು ಕ್ಷೇತ್ರದಲ್ಲಿ 1 ಲಕ್ಷ ಓಟಲ್ಲಿ ಸೋಲಿಸಿದ್ರಿ. ದಟ್ ಇಸ್ ದ ಬಿಗ್ ಗಿಫ್ಟ್ ಯು ಹ್ಯಾವ್ ಗಿವನ್ ಟು ಅಸ್. ವಾಟ್ ಎವರ್ ಯು ಪೀಪಲ್ ಪ್ರಾಮಿಸ್ ಯು ಡಿಡ್ ನಾಟ್ ಹೆಲ್ಪ್ ಅಸ್. ನಾವು ಏಂತಕ್ಕೆ ಮಾಡ್ತಾ ಇದ್ದೀವಿ ಅಂತೇಳಿ, ಯಾಕೆ ಸಹಾಯ ಮಾಡಬೇಕು ಅನ್ನೋದು ನನಗೆ ಬಂದ್ಬಿಡ್ತು. ನಾವು ಅಷ್ಟೆಲ್ಲ ಶ್ರಮ ಪಟ್ಟು ನಿಮಗೆ ಸಹಾಯ ಮಾಡಿದ್ರು ಕೂಡ ನಿಮಗೆ ಕರುಣೆನೇ ಇಲ್ಲದೆ ಹೋದ್ಮೇಲೆ ನಮ್ಗಿನ್ನೇನು ಬೇಕು? ನಾವೇನೋ ನಮಗೆ ಸಹಾಯ ಮಾಡ್ತೀರಿ, ನಮಗೆ ಹೆಲ್ಪ್ ಮಾಡ್ತೀರಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಬಟ್ ಯು ನೆವರ್ ಹೆಲ್ಪ್ಡ್ ಅಸ್. ಬಟ್ ಸ್ಟಿಲ್ ಓಕೆ, ಇವತ್ತು ಈ ಬಿಲ್ ಬಗ್ಗೆ ಎಲೆಕ್ಷನ್ ಟೈಮಲ್ಲಿ ಕರೆದೆ, ಕೆಲವ್ರಿಗೆಲ್ಲ ಮಾತಾಡಿದೆ, ಮಾತಾಡೋಣ ಅಂತ ಹೇಳಿದೆ. ಬಟ್ ಸ್ಟಿಲ್ ಐ ಥಾಟ್ ದಟ್ ಐ ಶುಡ್ ಕಾಲ್ ಯು, ಕನ್ಸಲ್ಟ್ ಯು. ನಮ್ಮ ಆಫೀಸರ್ಸ್ ಅಲ್ಲಿ ಒಂದು ಒಪಿನಿಯನ್ ಇದೆ ಈ ಬಿಲ್ ಬಗ್ಗೆ. ಇದಾದ್ಮೇಲೆ ನಮ್ಮ MLAs ಒಂದು ಒಪಿನಿಯನ್ ಇದೆ, ಕ್ಯಾಬಿನೆಟ್ ಮಿನಿಸ್ಟರ್ಸ್ ಒಂದು ಒಪಿನಿಯನ್ ಇದೆ. ಬಟ್ ಇಟ್ ಶುಡ್ ಬಿ ಎ ವೆರಿ ಫೇರ್ ಬಿಲ್. ಏಕೆಂದ್ರೆ ನಾನು ಮಾಡ್ತಾ ಇರೋಂಥ ಕಾನೂನು ಇದು. ನಿಮ್ಮ ಧ್ವನಿ ಸರ್ಕಾರದ ಧ್ವನಿ ಆಗ್ಬೇಕು, ಶಾಸಕರ ಧ್ವನಿ ಸರ್ಕಾರದ ಧ್ವನಿ ಆಗ್ಬೇಕು. ಸೊ ಅದಕ್ಕೆ ನಿಮ್ಗೂ ಕೂಡ ರಕ್ಷಣೆ ಆಗ್ಬೇಕು. ಸೊ ಆ ದೃಷ್ಟಿಯಿಂದ ಇವತ್ತು ನಾನು ಇಲ್ಲಿ ಬರೋಕ್ಕಿಂತ ಮುಂಚಿತವಾಗಿ ನಮ್ಮ ಆಫೀಸರ್ಸು ನಾವೆಲ್ಲ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡ್ದು. ಮಧ್ಯದಲ್ಲಿ ನಾನು ಹೇಳಿದೆ, ಸುಮ್ಮನೆ ಆತಾತ್ರಕ್ಕೆ ತೆಗೆದುಕೊಳ್ಳೋದು ಬೇಡ, ಲೆಟ್ ಮಿ ಮೀಟ್ ದೆಮ್, ಲೆಟ್ ಮಿ ಡಿಸ್ಕಸ್ ವಿತ್ ದೆಮ್. ನಮ್ಮ ನೋವು ಏನೋದು ತಿಳಿಸೋಣ, ನಮ್ಮ ಅಭಿಪ್ರಾಯ ಏನಿದೆ ಅಂತ ತಿಳಿಸೋಣ, ಅವ್ರ ಅಭಿಪ್ರಾಯನ ತಿಳ್ಕೊಳ್ಳೋಣ. ಆಮೇಲೆ ಕೊನೆಗೆ ಅಲ್ಟಿಮೇಟ್ಲಿ ಇಟ್ ಗೋ ಟು ದಿ ಅಸೆಂಬ್ಲಿ. ಅಲ್ಲಿ ಯಾವ್ಯಾವ MLAಗಳು ಏನೇನು ಮಾತಾಡ್ತಾರೋ, ಆಫ್ ದಿ ರೆಕಾರ್ಡ್ ಕೆಲವ್ರು ಮಾತಾಡೋರಿದ್ದಾರೆ, ಆನ್ ದಿ ರೆಕಾರ್ಡು ಕೆಲವ್ರಿಗೆ ಬಂದು ನಮ್ಮ ಹತ್ರ ಮಾತಾಡಿ ಕೆಲವು ಸಜೆಷನ್ಸ್ ಎಲ್ಲ ಕೊಡ್ತಾರೆ. ಸೊ ಅದಕ್ಕೆ ಮುಂಚಿತವಾಗಿ ನಿಜವಾದ ಸ್ಟೇಕ್ ಹೋಲ್ಡರ್ಸ್ ಹತ್ರ ಸ್ವಲ್ಪ ಚರ್ಚೆ ಮಾಡೋಣ ಅಂಥೇಳಿ ನಿಮ್ಮನ್ನೆಲ್ಲ ನಾನು ಕರೆಸಿದ್ದೇನೆ.